ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 8ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು, ಅಧಿಕಾರ ವಹಿಸಿಕೊಳ್ಳುವವನು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಲೂಕ 12:7. ಅನೇಕ ಕ್ರೈಸ್ತರು ಹೇಳುತ್ತಾರೆ, ದೇವರು ಅವರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ, ಅವನು ಸ್ವರ್ಗದಲ್ಲಿ ಎಲ್ಲೋ ಇದ್ದಾನೆ. ದೇವರ ಮಹಾನ್ ಸೇವಕರ ಸಮಸ್ಯೆಗಳಲ್ಲಿ ಮಾತ್ರ ದೇವರು ಮಧ್ಯ ಪ್ರವೇಶಿಸುತ್ತಾನೆ ಎಂದು ಅವರು ಭಾವಿಸುತ್ತಾರೆ. ನೀವು ಹೇಳಬಹುದು, ದೇವರು ನನ್ನ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ, ಅವನು ಅವುಗಳನ್ನು ಪರಿಹರಿಸುವುದಿಲ್ಲ. ಯಾಕೆ ಇಷ್ಟು ತಡ ಮಾಡುತ್ತಿದ್ದಾನೋ ಗೊತ್ತಿಲ್ಲ. ಅಂತಹ ಮನಸ್ಥಿತಿಯನ್ನು ಪರಿಹರಿಸಲು ನಮ್ಮ ಕರ್ತನಾದ ಯೇಸು ಹೀಗೆ ಹೇಳಿದನು, 5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರುತ್ತಾರಲ್ಲ, ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತಲೂ ನೀವು ಹೆಚ್ಚಿನವರು. ಲೂಕ 12:6-7. ಅದರ ಬಗ್ಗೆ ಯೋಚಿಸಿ. ಅತ್ಯಲ್ಪ ಗುಬ್ಬಚ್ಚಿಗಳಿಗೂ ದೇವರು ಕಾಳಜಿ ವಹಿಸುತ್ತಾನೆಂದರೆ ಅವನು ನಿಮ್ಮ ತಲೆಯ ಕೂದಲನ್ನು ಸಹ ಎಣಿಸಿ ಮತ್ತು ಕಾಳಜಿ ವಹಿಸುತ್ತಾನೆ, ಮತ್ತು ಅವುಗಳಲ್ಲಿ ಒಂದನ್ನು ಅವನು ಬೀಳ ಮಾಡುವುದಿಲ್ಲ. ಒಮ್ಮೆ ಒಬ್ಬ ಸಹೋದರಿ ಹೇಳಿದಳು, ನನ್ನ ಮುಖದಲ್ಲಿ ಆಗಾಗ್ಗೆ ಮೊಡವೆಗಳು ಬರುತ್ತವೆ ಮತ್ತು ಈ ಕಾರಣದಿಂದಾಗಿ ನನ್ನ ಪತಿ ನನ್ನನ್ನು ದ್ವೇಷಿಸುತ್ತಾನೆ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ನಾನು ಆಕೆಗೆ ಸಲಹೆ ನೀಡಿ, ನೀನು ನಿನ್ನನ್ನು ಪರೀಕ್ಷಿಸಿಕೊಳ್ಳಬೇಕು ಮತ್ತು ನಿನ್ನಲ್ಲಿ ದೋಷಗಳಿವೆ ಎಂದು ನೀನು ಕಂಡುಕೊಂಡರೆ ನೀನು ಅವುಗಳನ್ನು ಬಿಟ್ಟು ಬಿಡಬೇಕು. ನಿಮ್ಮ ಸಮಸ್ಯೆ ಏನೇ ಇರಲಿ, ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ನೀನು ಅವರನ್ನು ಯೆಹೋವನ ಪಾದದ ಬಳಿ ಇಡಬೇಕು, ಅವರ ಬಗ್ಗೆ ಪ್ರಾರ್ಥಿಸಬೇಕು ಮತ್ತು ಆತನ ಮಾತಿಗಾಗಿ ಕಾಯಬೇಕು. ಆತನೇ ನಿನ್ನನ್ನು ಸೃಷ್ಟಿಸಿದವನು, ಆತನು ನಿನ್ನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು ಮತ್ತು ನಿನ್ನನ್ನು ತನ್ನ ಸ್ವಂತ ಮಕ್ಕಳಂತೆ ಸ್ವೀಕರಿಸುತ್ತಾನೆ. ದೇವರು ನಿನಗಾಗಿ ಕಾಳಜಿ ವಹಿಸುತ್ತಾನೆ ಮತ್ತು ಅವನು ಖಂಡಿತವಾಗಿಯೂ ನಿನ್ನ ಸಮಸ್ಯೆಗಳನ್ನು ಬದಲಾಯಿಸುತ್ತಾನೆ ಮತ್ತು ಅದ್ಭುತವನ್ನು ಮಾಡುತ್ತಾನೆ. ಇವು ದೇವರ ದೃಷ್ಟಿಯಲ್ಲಿ ಸಣ್ಣ ಸಮಸ್ಯೆಗಳು. ಇವತ್ತಿಗೂ ನೀವು ಕೆಲವು ಸಮಸ್ಯೆಗಳಿಂದ ತೊಂದರೆಗೀಡಾಗಿದ್ದರೆ ಚಿಂತಿಸುವುದನ್ನು ನಿಲ್ಲಿಸಿ. ನಿಮ್ಮ ಭಾರವನ್ನು ಕರ್ತನ ಮೇಲೆ ಹಾಕಿರಿ, ಆತನ ಎದೆಯ ಮೇಲೆ ಹೊರಗಿಕೊಳ್ಳಿ ಮತ್ತು ವಿಶ್ರಾಂತಿ ಪಡೆಯಿರಿ. ದೇವರನ್ನು ಸ್ತುತಿಸುವುದನ್ನು ಪ್ರಾರಂಭಿಸಿ. ಆಗ ದಿನದ ಸಣ್ಣ ಸಮಸ್ಯೆಗಳಾಗಲಿ ಅಥವಾ ನಿಮ್ಮ ಮುಂದೆ ಬೆಟ್ಟದಂತೆ ನಿಂತಿರುವ ದೊಡ್ಡ ಸವಾಲುಗಳಾಗಲಿ ಕರ್ತನು ಮಧ್ಯಪ್ರವೇಶಿಸಿ ಅವುಗಳನ್ನು ಕೊನೆಗೊಳಿಸುತ್ತಾನೆ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಯೆರೆಮೀಯ 29:11. ದೇವರ ಮಕ್ಕಳೇ, ಅವನು ಇಡೀ ವಿಶ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರಾಗಿದ್ದರೂ ಅವನು ನಿಮ್ಮ ಪ್ರೀತಿಯ ತಂದೆಯೂ ಆಗಿದ್ದಾನೆ. ಆತನು ನಿಮ್ಮನ್ನು ರಕ್ಷಿಸಲು ಸ್ವರ್ಗದಿಂದ ಭೂಮಿಗೆ ಬಂದ ಕರುಣಾಮಯಿ. ಅವರು ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದಾರೆ ಮತ್ತು ಅವರು ನಿಮ್ಮ ಹೆಸರಿನಿಂದ ನಿಮ್ಮನ್ನು ಕರೆಯುತ್ತಾರೆ. ಆದ್ದರಿಂದ ಭಯಪಡಬೇಡಿ, ಕರ್ತನು ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ನಿಮ್ಮನ್ನು ಆಶೀರ್ವದಿಸುವನು. ನೆನಪಿಡಿ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಯೆರೆಮೀಯ 29:11. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.
ಆಮೇನ್.